ಸ್ವಲ್ಪ ಸಾಪೇಕ್ಷವಾದ ಶಬ್ದ. ಎಲ್ಲ ಅನ್ನೋದು ನಾವು ಇಟ್ಟುಕೊಂಡ ಅರ್ಥಕ್ಕೆ ತಕ್ಕಂತೆ ಅದು ದೊಡ್ಡದು ಸಣ್ಣದು ಆಗ್ತಾ ಇರುತ್ತೆ. ಅದಕ್ಕೆ ಶ್ರುತಿ ಹೇಳ್ತದೆ, ಇದಂಗ ಸರ್ವಮಸೃಜತ ಯದಿದಂ ಕಿಂಚ. ಇದೆಲ್ಲವನ್ನು ಅಂದರೆ ಏನೆಲ್ಲ ಇದೆಯೋ ಅದೆಲ್ಲವನ್ನು. ಆಮೇಲೆ ಮತ್ತೆ ಇನ್ನೂ ಇದೆಲ್ಲ ಎಕ್ಸೆಪ್ಷನೇ ಇಲ್ಲ. ಯಾವುದು ಕೆಲವನ್ನು ಸೃಷ್ಟಿ ಮಾಡಿದ್ದಾನೆ, ಕೆಲವನ್ನು ಮಾಡಲಿಲ್ಲ ಅಂತ ಹೇಳುವಾಗಿಲ್ಲ. ಜಗತ್ತಿನಲ್ಲಿ ಏನೆಲ್ಲ ಇದೆ ಅದು ಎಲ್ಲವನ್ನು ಅವನೇ ಸೃಷ್ಟಿ ಮಾಡಿದ. ಅಂದರೆ ಸರ್ವಶ್ರೇಷ್ಠತ್ವ ಯದಿದಂ ಕಿಂಚ. ಇಲ್ಲಿ ಏನೇನಿದೆ ಅದೆಲ್ಲವನ್ನೂ ಸೃಷ್ಟಿ ಮಾಡಿದವನು ಅವನು. ಸೃಷ್ಟಿ ಮಾಡಿ ಈಗ ಲೋಕದಲ್ಲಿ ಕ್ರಮ ಏನು ಅಂದರೆ, ಸೃಷ್ಟಿ ಮಾಡಿದ ಮೇಲೆ ಆಮೇಲೆ ಅದು ಅವನಿಗೆ ಸಂಬಂಧ ಇಲ್ಲ. ಈಗ ಒಬ್ಬ ಒಂದು ಮಡಕೆ ಮಾಡಿ ಯಾರಿಗೋ ಕೊಟ್ಟ, ಮುಗಿದೋಯ್ತು. ಆಮೇಲೆ ಈ ಮಾಡಿದವನಿಗೆ ಏನೋ ಅದರಲ್ಲಿ ಅಧಿಕಾರವೂ ಇಲ್ಲ, ಸಂಪರ್ಕವೂ ಇಲ್ಲ, ಅದರ ಮೇಲೆ ಕಾಪಿರೈಟೂ ಇಲ್ಲ. ಎಲ್ಲ ಪದಾರ್ಥವೂ ಅಷ್ಟೇ. ನಾವು ಒಂದು ಯಾವುದನ್ನು ಮಾಡಿದವನಿಗೆ ಅದು ನಿರ್ಮಾಣ ಆಗುವ ತನಕ ಅವನು ಅದರ ಕರ್ತ. ಅದು ಇನ್ನೊಬ್ಬರ ಸ್ವಾಧೀನಕ್ಕೆ ಹೋದ ಮೇಲೆ, ಅದು ನಿರ್ಮಾಣ ರೂಪುಗೊಂಡ ಮೇಲೆ, ಈವನ್ ತಂದೆ ಮಕ್ಕಳು, ಮಗು, ತಂದೆ ತಾಯಿ ಒಂದು ಮಗುವಿನ ಉತ್ಪತ್ತಿಗೆ ಕಾರಣರು. ಪೂರ್ಣ 100ಕ್ಕೆ 100ರಷ್ಟು ಅದರ ದೇಹ ರಚನೆಗೆ ಅವರು ಕಾರಣರು. ಇದರಲ್ಲಿ ಅದಕ್ಕೆ ದೇಹ ಬರ್ತಿರಲಿಲ್ಲ. ಆದರೆ ಅದಕ್ಕೆ ದೇಹ ಬಂದು ಅದು ಅದರ ಕಾಲ ಮೇಲೆ ನಿಂತ ಮೇಲೆ ಆಮೇಲೆ ತಂದೆ ತಾಯಿ ಹೇಳಿದಾಗ ಅದು ಕೇಳಬೇಕು ಅಂತ ನಿಯಮ ಇಲ್ಲ. ತಂದೆ ತಾಯಿ ಕೇಳಿದರೆ ಅದು ತಂದೆ ತಾಯಿ ಪುಣ್ಯ ಅಷ್ಟೇ, ಕೇಳಬೇಕು ಅನ್ನುವ ನಿಯಮ ಇಲ್ಲ. ಕೇಳದೇ ಇದ್ದರೆ ಇವ್ರಿಗೆ ಕೇಳುವುದಿಲ್ಲ ಅಂದರೆ ಏನು ಅಂತ ಹೇಳುವ ಹಾಗಿಲ್ಲ. ಅಂದರೆ ನಿಯಂತ್ರಣ ಇಲ್ಲ. ಭಗವಂತ ಹಾಗಲ್ಲ ಅಂತ. ಭಗವಂತ ಯಾವುದನ್ನು ಸೃಷ್ಟಿ ಮಾಡಿದ್ನೋ ಅದರ ನಂತರ ಪೂರ್ತಿ ಅವನ ಅಧೀನವಾಗಿಯೇ ಇರುತ್ತೆ. ಯಾಕೆ ಅಂದರೆ ಅದಕ್ಕೊಂದು ಕಾರಣ ಇದೆ. ಸೃಷ್ಟಿ ಮಾಡಿದ ವಸ್ತು ನಿಯಂತ್ರಣ ತಪ್ಪುವುದು ಯಾವಾಗ? ಅದು ಅದಕ್ಕೆ ಅದರದ್ದೇ ಆದ ಒಂದು ಅಸ್ತಿತ್ವ ಇದ್ದಾಗ. ನನಗೆ ನನ್ನದೇ ಆದ ಅಸ್ತಿತ್ವ ಇಲ್ಲ ಅಂತಾನೆ ಮಗ, ನಾನು ಯಾಕೆ ಅಪ್ಪ ಹೇಳಿದಾಗ ಕೇಳಬೇಕು? ಅವ್ರದ್ದು ಔಟ್ಡೇಟೆಡ್ಡು, ಹಳೆಯ ಕಾಲದ ಯೋಚನೆ. ನಮ್ಮದು ಲೇಟೆಸ್ಟ್ ಚಿಂತನೆ, ನಾನು ಯಾಕೆ ಅಪ್ಪ ಹೇಳಿದಾಗ ಕೇಳಬೇಕು ಅಂತ. ಅಂದರೆ ತನಗೆ ತನ್ನದೇ ಆದ ಒಂದು ಅಸ್ತಿತ್ವ ಬಂದಾಗ ಕಾರಣದಿಂದ ಕಾರ್ಯ ಬೇರ್ಪಟ್ಟು ನಿಲ್ಲುವ ಸಾಧ್ಯತೆ ಇದೆ. ಸೃಷ್ಟಿ ಮಾಡಿದಂಥ ಕಾರಣಪುರುಷನಿಂದ ಸೃಷ್ಟವಾದ ವಸ್ತು ಬೇರೆಯಾಗಿ ನಿಲ್ಲಬಹುದು, ಸಿಡಿದು ನಿಲ್ಲಬಹುದು. ಹಾಗೆಯೇ ಅದು ಚೇತನಕ್ಕೆ, ಜಡಕ್ಕಾಗುವಾಗಲೂ ಅಷ್ಟೇ. ಜಡದಲ್ಲಿ ಅವನು ಮಾಡಿರ್ತಕ್ಕಂಥ ಮಡಕೆಯೋ, ಒಂದು ಶಿಲ್ಪಕೃತಿಯೋ, ಒಂದು ಪೇಂಟಿಂಗೋ, ಒಂದು ಕಲಾಕೃತಿಯೋ, ಯಾವುದೋ ಒಂದು ವಸ್ತು, ಅದಕ್ಕೆ ಅವನನ್ನು ಬಿಟ್ಟು ಇರಸ್ತಿಕೆ ಇದೆ. ಆ ಮಡಕೆ ಅವನನ್ನು ನಿರ್ಮಾಣಕ್ಕೆ ಅವನ ಅಧೀನವಾದರು. ಅದರ ಆಕಾರ ಬಂದ ಮೇಲೆ ಆ ಆಕಾರದ ಇರುವಿಗೆ ಅವನು ಅಧೀನ ಅಲ್ಲ, ಅವನ ಅಧೀನವಾಗಿ ಆಕಾರದ ಇರುವಲ್ಲ. ಅದು ಅದಕ್ಕೆ ಸ್ವಂತವಾದ ಆಕಾರ ಇದೆ. ಆಮೇಲೆ ಇವನು ಅದಕ್ಕೆ ಇವನ ನಿಯಂತ್ರಣದಿಂದ ಅದರ ಆಕಾರದ ಇರವು ನಿಯಂತ್ರಿತ ಅಲ್ಲ. ಹಾಗಾಗಿ ಒಂದು ಹುಟ್ಟು ಪರಾಧೀನ ಆದರೂ ಇರವು ಅನ್ನೋದು ಪರಾಧೀನ ಅಲ್ಲ ಅಲ್ಲಿ. ಹಾಗೆ ಹುಟ್ಟು ಮಕ್ಕಳ ಸಂತಾನ ಅದು ತಂದೆ ತಾಯಿ ಅಧೀನ ಆದರೂ ಇರವು ಅವರ ಅಧೀನ ಅಲ್ಲ. ಕೆಲವೊಮ್ಮೆ ಮಕ್ಕಳ ಅಧೀನ ತಂದೆ ತಾಯಿ ಇರವು ಇರ್ಬೋದು ನೋಡಿ. ಆದ್ದರಿಂದ ಸ್ವಾತಂತ್ರ್ಯ ಇಲ್ಲ ಅಲ್ಲಿ. ಇಲ್ಲಿ ಹಾಗಲ್ಲ. ಈಗ ಅದನ್ನು ರಕ್ಷಣೆ, ಅದು ಬದುಕಬೇಕಾಗಿದ್ದರೆ, ಅದು ಉಸಿರಾಡಬೇಕಾಗಿದ್ದರೆ ಅದರ ಇರವೇ ಇವನ ಅಧೀನ. ಹಾಗಾಗಿ ಇವನನ್ನು ಮೀರಿ ಹೋಗುವ ಪ್ರಶ್ನೆ ಇಲ್ಲ ಅಲ್ಲಿ. ಪ್ರತಿಯೊಂದು ವಸ್ತುವಿನ ಒಳಗೆ ಅದನ್ನು ಹೇಳ್ತಾರೆ, ತತ್ ಸೃಷ್ಟ್ವಾ ತದೇವಾನು ಪ್ರಾವಿಶತ್ ಅಂದರು. ಸೃಷ್ಟಿ ಮಾಡಿ, ಈ ಸೃಷ್ಟಿ ಮಾಡಿದ ಮೇಲೆ ಆ ವಸ್ತು ಚಟುವಟಿಕೆಯಲ್ಲಿ ತೊಡಗಬೇಕಲ್ಲ. ಅದು ಅದರ ಕೆಲಸ ಮಾಡಬೇಕು. ಈ ಕಣ್ಣು ಸೃಷ್ಟಿ ಆಯಿತು ಅಂತ ಇಟ್ಕೊಳ್ಳಿ. ಕಣ್ಣು ನೋಡುವ ಕೆಲಸ ಮಾಡಬೇಕು, ಕಿವಿ ಕೇಳುವ ಕೆಲಸ ಮಾಡಬೇಕು, ಇಂದ್ರಿಯಗಳು ಅವುಗಳ ಕೆಲಸ ಮಾಡಬೇಕು, ಕೈ ತನ್ನ ಕೆಲಸ ಮಾಡಬೇಕು, ಕಾಲು ತನ್ನ ಕೆಲಸ ಮಾಡಬೇಕು, ಆಮೇಲೆ ಮನಸ್ಸು ತನ್ನ ಕೆಲಸ ಮಾಡಬೇಕು, ಮನುಷ್ಯ ತನ್ನ ಕೆಲಸ ಮಾಡಬೇಕು. ಯಾವುದೋ ಒಂದು ವಸ್ತು, ಮಡಕೆ ಈಗ ನೋಡಿ, ಮಡಕೆ ತನ್ನ ಕೆಲಸ ಮಾಡಬೇಕು. ಮಡಕೆ ತನ್ನ ಕೆಲಸ ಮಾಡಬೇಕು ಅಂದರೆ ಏನು? ನೀರು ತರೋದು. ನೀರು ತರಬೇಕಾದ್ರೆ ಮಡಕೆಗೆ ನೀರು ತರಲಿಕ್ಕಾಗತ್ತಾ? ಆ ಮಡಕೆಯನ್ನು ತಗೊಂಡವ ನೀರು ತುಂಬಿಸ್ಕೊಂಡು ಹಿಡ್ಕೊಂಡು ಬಂದರೆ ಮಡಕೆ ನೀರು ತರುತ್ತೆ. ಮಡಕೆ ನೀರನ್ನು ತರುವುದು ಮಡಕೆಯ ಸಹಜವಾದ ಕ್ರಿಯೆ, ಆದರೆ ಪರಾಧೀನ ಕ್ರಿಯೆ. ಹಾಗೆ ಈ ಜಗತ್ತಿನಲ್ಲಿ ನಡೀತಕ್ಕ ಪ್ರತಿಯೊಂದು ಕ್ರಿಯೆಯೂ ಸಹಜ ಕ್ರಿಯೆ ಕೂಡ. ನೋಡುವ ಕ್ರಿಯೆ ಕಣ್ಣಿನ ಸಹಜ ಕ್ರಿಯೆ, ಅದು ಕಣ್ಣಿನ ಅಧೀನ ಇಲ್ಲ. ಕೇಳುವುದು ಕಿವಿಯ ಸಹಜ ಕ್ರಿಯೆ, ಅದು ಕಿವಿಯ ಅಧೀನ ಇಲ್ಲ. ಯೋಚಿಸುವುದು ಮನಸ್ಸಿನ ಸಹಜ ಕ್ರಿಯೆ, ಅದು ಮನಸ್ಸಿನ ಅಧೀನ ಇಲ್ಲ. ಯಾಕೆ ನಮ್ಗೆ ಗೊತ್ತಿದೆ, ಮನಸ್ಸು ಅನ್ನೋದೊಂದು ಯಂತ್ರ, ಇಟ್ ಇಸ್ ಅನ್ ಇನ್ಸ್ಟ್ರೂಮೆಂಟ್, ಕಂಪ್ಯೂಟರ್ ಥರ. ಅದಕ್ಕೆ ಯಾರೋ ಒಬ್ಬರು ಫೀಡ್ ಮಾಡಿ ಅದನ್ನು ನಿಯಂತ್ರಣ ಮಾಡುವಂದ್ರೆ ಅದೇನು ಯೋಚನೆ ಮಾಡುತ್ತೆ. ಹಾಗೆ ಪ್ರತಿಯೊಂದು ವಸ್ತುವಿನ ಕ್ರಿಯೆ ಅನ್ನುವುದು ಅದರ ಅಧೀನವಾಗಿ ಇಲ್ಲ. ಅದು ಜಡದ್ದಾಯಿತು. ಚೇತನಕ್ಕೂ ಕೂಡ ಕಣ್ಣು ಅಂದರೆ ನಮಗೆ ಬರೇ ಕಣ್ಣಲ್ಲ, ಕಣ್ಣಿನ ದೇವತೆ ಸೂರ್ಯ. ಈ ಕಣ್ಣನ್ನು ನಿಯಂತ್ರಿಸುವ ದೇವತೆಗಳಿಗೂ ಕೂಡ ಸ್ವತಂತ್ರ ಕ್ರಿಯೆ ಇಲ್ಲ. ಈ ಜೀವಕ್ಕೆ ಸ್ವತಂತ್ರ ಕ್ರಿಯೆ ಇಲ್ಲ.
ಸ್ವಾತಂತ್ರ್ಯವೇ ಇಲ್ಲ ಜೀವಕ್ಕೆ, ಯಾವ ಕ್ರಿಯೆಯಲ್ಲೂ ಸ್ವಾತಂತ್ರ್ಯ, ಕರ್ತೃತ್ವವೇ ಇಲ್ಲ ಅಂತ ತೀರ್ಮಾನ ಮಾಡಿದರು ಪ್ರಾಚೀನರು. ಆದ್ದರಿಂದ ಈಗ ಮಗು ಊಟ ಹಸಿವೆ ಆಗತ್ತೆ, ಅದಕ್ಕೆ ಅದು ಉಣ್ಣಬೇಕಾದ್ರೆ ತಾಯಿ ತಿನ್ನಿಸ್ಬೇಕು. ಹಾಗೆ ಈ ಜೀವ ಮಗುವಿನಂತೆ ತನ್ನ ಕೆಲಸ ತಾನು ಮಾಡಲಾಗದ ಒಂದು ಅಸ್ವಾತಂತ್ರ್ಯದ ಸ್ಥಿತಿಯಲ್ಲಿದೆ. ಅದರ ಕೆಲಸವನ್ನು ಅದರಲ್ಲಿ ಮಾಡಿಸಲಿಕ್ಕೋಸ್ಕರ ಅದರೊಳಗೆ ಸೇರಿಕೊಂಡ. ಹಾಗಾಗಿ ಪ್ರತಿಯೊಂದು ವಸ್ತುವಿನ ಒಳಗಿದ್ದು ಅದನ್ನು ನಿಯಂತ್ರಿಸುವಂಥ ಕೆಲಸ ಮಾಡಿದ. ಅದನ್ನು ಹೊರಗಿನಿಂದ ಎದ್ದು ನಿಯಂತ್ರಿಸಲಿಕ್ಕೆ ಬರೋದಿಲ್ವ? ಅದು ಬರುತ್ತೆ, ಅವನಿಗೆ ಏನು ಮಾಡಲಿಕ್ಕೂ ಬರುತ್ತೆ. ಆದರೆ ಹೊರಗಿನಿಂದ ಎದ್ದು, ಈ ಪ್ರಶ್ನೆ ಏನು ನಿಮ್ಮದು, ಹೊರಗಿನಿಂದ ಎದ್ದು ನಿಯಂತ್ರಿಸಬಹುದಲ್ವಾ ಅಂತ. ಒಂದು ವೇಳೆ ಹಾಗೇ ಮಾಡಿದರೆ ನಿಮ್ಮ ಪ್ರಶ್ನೆ ನಿಲ್ತಿತ್ತಾ? ಅದೇನು ಹೊರಗಿನಿಂದ ನಿಲ್ಲಿಸ್ತು, ಒಳಗೆ ಬರಬಾರ್ದಿತ್ತಾ? ಈ ಪ್ರಶ್ನೆ ಮಾಡೋರಿಗೆ ಏನು ಮಾಡಿದ್ರು ಏನು ಮಾಡಲಿಲ್ವೋ ಅದನ್ನು ಪ್ರಶ್ನೆ ಮಾಡೋದಷ್ಟೇ. ಅದಕ್ಕೆ ತಲೆ ಬೇಕಾಗಿಲ್ಲ ಪ್ರಶ್ನೆ ಮಾಡಲಿಕ್ಕೆ, ದಡ್ಡತನವೇ ಸಾಕಾಗತ್ತೆ. ಭಗವಂತ ಹೊರಗಿಂದ ಇದ್ದರೆ ಹೊರಗಿಂದ ಏನು, ಒಳಗೆ ಯಾಕೆ ಹೋಗಲಿಲ್ಲ ಅಂತ ಪ್ರಶ್ನೆ. ಒಳಗೆ ಹೋದರೆ ಒಳಗೆ ಯಾಕೆ ಹೋದ್ದು ಅಂತ ಪ್ರಶ್ನೆ. ಅದಕ್ಕೆ ಏನು ಮಾಡಿದವನು ಹೊರಗೂ ಕೂತ ಒಳಗೂ ಹೋದ. ಏನು ಮಾಡ್ತೀರಿ ಎರಡಕ್ಕೂ? ಅಂದರೆ ಈ ದಡ್ಡ ಪ್ರಶ್ನೆಗಳುಂಟಲ್ಲ, ಅದಕ್ಕೆ ಮುಕ್ತಾಯವೇ ಇಲ್ಲ. ಈ ಜಗತ್ತನ್ನು ಭಗವಂತ ನಾನಾ ವಿಧವಾಗಿ ಯಾಕೆ ಸೃಷ್ಟಿ ಮಾಡಿದ್ದು? ಒಬ್ರಿಗೆ ಸುಖ, ಒಬ್ರಿಗೆ ದುಃಖ, ಒಬ್ಬರಿಗೆ ಸಂಪತ್ತು, ಬಡತನ, ಪ್ರಶ್ನೆ. ಮತ್ತೇನು, ಎಲ್ಲರನ್ನು ಒಂದೇ ಥರ ಮಾಡಿದ. ಈ ಜಗತ್ತನ್ನು ಎಲ್ಲ ಒಂದೇ ಥರ ಯಾಕೆ ಮಾಡಿದ? ವೆರೈಟಿ ಹಾಕಿಲ್ಲ ಅಂತ ಕೇಳ್ತಿರ್ಲಿಲ್ವ ಇವರೇ? ಸೊ ಏನು ಮಾಡಿದ್ರು ಪ್ರಶ್ನೆ ಮಾಡಲಿಕ್ಕೆ ಬರುತ್ತೆ. ಪ್ರಶ್ನೆ ಅನ್ನೋದು ಅಗತ್ಯವಾದ ಪ್ರಶ್ನೆ ಅನ್ನೋದನ್ನು ಯೋಚಿಸಬೇಕು. ಪ್ರಶ್ನೆ ಮಾಡುವುದೇ ಒಂದು ದೊಡ್ಡ ಸಂಗತಿ ಅಲ್ಲ, ಆ ಪ್ರಶ್ನೆ ಎಷ್ಟು ರಿಲೆವೆಂಟು ಮತ್ತು ಎಷ್ಟು ಅರ್ಥಪೂರ್ಣ, ಅದು ಔಚಿತ್ಯಪೂರ್ಣ ಅಂತ ಯೋಚಿಸಬೇಕು. ಬಹಳ ಮಂದಿಗೆ ಪ್ರಶ್ನೆ ಬರುತ್ತಲ್ಲ, ಅರ್ಥಶೂನ್ಯವಾದ ಪ್ರಶ್ನೆಗಳೇ ಬರುವುದು, ಒಳ್ಳೆಯ ಪ್ರಶ್ನೆಗಳು ಬರುವುದೇ ಇಲ್ಲ. ಸರಿ, ಹಾಗಾಗಿ ಭಗವಂತ ಇದರ ಒಳಗೆ ಕೂತು ಇದನ್ನು ಪ್ರೇರಣೆ ಮಾಡಲಿಕ್ಕೋಸ್ಕರ ಇದರೊಳಗೆ ಕೂತ. ನೀವು ಉತ್ಸವಗಳಲ್ಲಿ, ಜಾತ್ರೆಗಳಲ್ಲಿ, ಅದರಲ್ಲೂ ಉಡುಪಿಯಲ್ಲಿ ಪರ್ಯಾಯದ ಸಮಯದಲ್ಲಿ 2 ತಟ್ಟಿರಾಯ ಅಂತ ಇಡ್ತಾರೆ. ಉತ್ಸವಕ್ಕೆ ಹೋಗೋ ಆಚೆ ಈಚಿನ ತಟ್ಟಿರಾಯ. ಅದನ್ನು ಯಾಕೆ ಇಡುವುದು ಅಂದರೆ ಇಟ್ ಹ್ಯಾಸ್ ಎ ಫಿಲಸಾಫಿಕಲ್ ಮೀನಿಂಗ್. ಬರೀ ಎಂಟರ್ಟೈನ್ಮೆಂಟ್ ಆಗಿ ಅಲ್ಲ, ಭಗವಂತ ಒಳಗೆ ಕೂತು ಅದನ್ನು ನಮ್ಮನ್ನು ನಡೆಸ್ತಾನೆ ಅನ್ನೋದು ಮಕ್ಕಳಿಗೂ ಗೊತ್ತಾಗಬೇಕು ಅಂತ ತಟ್ಟಿರಾಯ ನೋಡೋದು. ಅದರಲ್ಲಿ ಆ ತಟ್ಟಿರಾಯ ನಡ್ಕೊಂಡು ಹೋಗ್ತಾ ಇರ್ತದೆ. ತಟ್ಟಿರಾಯನೇ ನಡ್ಕೊಂಡು ಬರ್ತಾ ಇದ್ದಾನೆ ಅಂತ ಮಕ್ಕಳು ತಿಳ್ಕೊಳ್ತಾರೆ. ಅವಾಗ ದೊಡ್ಡ ಹಿಡ್ಲಪ್ಪ ಅದ್ರ ಒಳಗೊಬ್ಬ ಇದ್ದಾನೆ ಅಂತ. ಈ ಒಳಗೊಬ್ಬ ಇದ್ದಾನೆ ಅನ್ನೋದು ಕೊನೆ ತನಕ ಉಳಿಯೋ ಮಾತು. ತಟ್ಟಿರಾಯ ಮರೆತರು ನಮ್ಮೊಳಗೂ ನಾವು ಬರೀ ತಟ್ಟಿರಾಯರೇ, ನಮ್ಮೊಳಗೊಬ್ಬ ಇದ್ದಾನೆ. ಯಾವುದೋ ರಾಯರು ಅಂತ ಹೇಳ್ಕೊಂಡು ಸಿಗ್ನೇಚರ್ ಹಾಕ್ತೇವೆ, ಆಫೀಸ್ನಲ್ಲಿ ಸ್ಯಾಂಕ್ಷನ್ ಆಗುತ್ತೆ, ನಮ್ಮ ರಾವ್ ಅಂತ ಬರೋ ದಸ್ಕತ್ ಹಾಕಿದ ತಕ್ಷಣ. ಆದರೆ ಈ ತಟ್ಟಿರಾಯನ ಒಳಗೊಬ್ಬ ಇರೋದರಿಂದ ಸ್ಯಾಂಕ್ಷನ್ ಆಗುತ್ತೆ. ಅವನು ಹೊರಟೋಗ್ಬಿಟ್ರೆ ಮತ್ತೆ ಇದನ್ನು ತಟ್ಟಿಯಲ್ಲಿ ಕಟ್ಟಿ ಹೊತ್ಕೊಂಡು ಹೋಗ್ತಾರೆ. ಆದ್ದರಿಂದ ಒಳಗಿರತಕ್ಕಂಥ ಶಕ್ತಿಯ ಎಚ್ಚರ ಬೇಕು ಅನ್ನೋದಕ್ಕೋಸ್ಕರ, ಆ ಫಿಲಾಸಫಿಯನ್ನು ಕಮ್ಯುನಿಕೇಟ್ ಮಾಡೋದಕ್ಕೋಸ್ಕರ ತಟ್ಟಿರಾಯನನ್ನು ಇಡ್ತಾರೆ ಮಠದಲ್ಲಿ ಆಚೆ ಈಚೆ. ಅಂದರೆ ಬಹಳ ಹಿಂದಿನ ಕಾಲದಲ್ಲಿ, ಈ ಒಂದು 200-300 ವರ್ಷದ ಹಿಂದೆ ಮಠಗಳಲ್ಲಿ ಏನೇನು ಆಚರಣೆ ಬಂತು ಅದು ಎಲ್ಲಕ್ಕೂ ಒಂದು ಫಿಲಸಾಫಿಕಲ್ ಬ್ಯಾಕ್ಗ್ರೌಂಡ್ ಇತ್ತು. ಈಗ ಅವರಿಗೆ ಫಿಲಾಸಫಿ ಮರೆತು ಹೋಗಿದೆ, ಅವ್ರು ಮಾಡೋ ಕ್ರಿಯೆಗಳಲ್ಲಿ ಫಿಲಾಸಫಿ ಬ್ಯಾಕ್ಗ್ರೌಂಡ್ ಇರೋದು ಹೇಗೆ? ಏನೂ ಇರೋದಿಲ್ಲ, ಅದು ಬಿಡಿ, ಅದು ಇದು ಅಪರದಂಡ ಈಗ. ಆದರೆ ಫಿಲಾಸಫಿಯ ಬ್ಯಾಕ್ಗ್ರೌಂಡ್ ಇತ್ತು. ಒಳಗೆ ಭಗವಂತ ಪ್ರವೇಶಿಸಿ ಕೂತು ಸ್ವತಃ ಮಾಡಲಾಗದ ಮಗುವಿನ ಕೈಯಲ್ಲಿ ಹೇಗೆ ತಾಯಿ ಮಾಡಿಸ್ತಾಳೆ, ಸ್ವತಃ ಮಾಡಲಾಗದ ರೋಗಿಯ ಕೈಯಲ್ಲಿ ಹೇಗೆ ಶುಶ್ರೂಷೆ ಮಾಡತಕ್ಕಂಥ ವ್ಯಕ್ತಿ ಅಥವಾ ಅವನ ರೋಗ ಪರಿಹಾರಕ್ಕೋಸ್ಕರ ಡಾಕ್ಟ್ರುಗಳು ಅವನ ಬಗ್ಗೆ ಅವನ ಪರವಾಗಿ ಕೆಲಸ ಮಾಡ್ತಾರೆ, ಆ ಥರ ಒಳಗಿನಿಂದ ಭಗವಂತ ಕೂತು ನಾವು ಏನು ಮಾಡಬೇಕೋ ಅದನ್ನು ಅವನು ಮಾಡಿಸ್ತಾ ಕೂತ. ತತ್ ಸೃಷ್ಟವ ತದೇವ ಅನುಪ್ರಾವೇಶತು ಅಂತ ಅವನು ಸೃಷ್ಟಿ ಮಾಡಿದ ಪ್ರತಿಯೊಂದು ವಸ್ತುವಿನ ಒಳಗೂ ತಾನು ತತ್ತದ್ರೂಪದಿಂದ ತುಂಬಿದ. ಇದರಲ್ಲಿ ಒಂದು ಭಗವಂತ ಸರ್ವಗತ. ಎಷ್ಟು ವಿಷಯಗಳು ಈ ಅನುಸಂಧಾನದಲ್ಲಿ ಬಂತು ನೋಡಿ. ಎಲ್ಲ ಕಡೆ ಇದ್ದಾನೆ, ಎಲ್ಲ ಕಡೆ ಇದ್ದವನು ಪ್ರವೇಶ ಮಾಡೋದು ಹೇಗೆ? ಇದು ಅಸಂಗತ ಅಲ್ವಾ? ಎಲ್ಲ ಕಡೆ ಇದ್ದವನು ಅವನು ಒಂದು ವಸ್ತುವನ್ನು ಸೃಷ್ಟಿ ಮಾಡಿದ, ಅದರೊಳಗೆ ಮೊದಲು ಇದ್ದ ಅಲ್ಲ. ಆಮ್ನಿ ಪ್ರೆಸೆಂಟ್ ಅಂದ ಮೇಲೆ ಅವನು ಇಲ್ಲದೇ ಇದ್ದ ಜಾಗದ ಒಳಗೆ ಪ್ರವೇಶ ಮಾಡುವುದು ಅಂದರೆ ಏನು? ಹಾಗಾದರೆ ಇದರಲ್ಲಿ ಎಷ್ಟು ವಿಷಯಗಳಾಯಿತು. ಭಗವಂತ ತನ್ನನ್ನು ಮೊದಲು ಬಹುಸ್ಯಾಂ ಪ್ರಜಾ ಯೇಯೇತಿ, ನಾನು ಬಹುರೂಪನಾಗಿ ಹುಟ್ಟಬೇಕು ಅಂತ ಬಯಸಿದ. ಅಂದರೆ ಭಗವಂತನಿಗೂ ಒಂದು ಹುಟ್ಟಿದೆ. ಏನು ಹುಟ್ಟು ಅಂದರೆ ಅನಂತವಾಗಿ ಎಲ್ಲೆಡೆಯೂ ತುಂಬಿರುವ ಮೂಲ ರೂಪದಿಂದ ಅನೇಕ ರೂಪಗಳು ಹೊರಕ್ಕೆ ಬರುವುದು. ಮೂಲ ರೂಪದಿಂದ ಅನೇಕ ರೂಪಗಳು ಹೊರಕ್ಕೆ ಚಿಮ್ಮಿ ಬರುವುದೇ ಭಗವಂತನ ಹುಟ್ಟು. ಇದು ಒಂದು ಭಗವಂತನ ಲೀಲೆಗಳಲ್ಲಿ ನಮ್ಮ ಉಪಾಸನೆಗೆ ಬೇಕಾದ ಸಂಗತಿ. ಭಗವಂತ ಸೃಷ್ಟಿಯಲ್ಲಿ ತಾನೂ ಅನೇಕ ಅನಂತ ರೂಪಗಳನ್ನು ತಾಳ್ತಾನೆ. ಹೇಗೆ ಆಕಾರ ಅಂದರೆ ಯಾವ ವಸ್ತುವಿನ ಒಳಗೆ ಪ್ರವೇಶ ಮಾಡ್ತಾನೋ ಆ ವಸ್ತುವಿನ ಆಕಾರದಲ್ಲೇ ಇದ್ದು ಬಿಡ್ತಾನೆ.
ಹಾಗಾಗಿ ಯಾವ್ಯಾವ ವಸ್ತು, ಈಗ ನಾವು ಎಷ್ಟು ಮಂದಿ ಇದ್ದೇವೆ ಅಷ್ಟು ಮಂದಿಯೊಳಗೂ ಅವನು ಬಿಂಬರೂಪದಲ್ಲಿ ಇದ್ದಾನಲ್ಲ ಭಗವಂತ. ಅವನ ಆಕಾರ ಯಾವುದು? ನಮ್ಮದೇ ಆಕಾರ. ಆದ್ದರಿಂದ ಪ್ರಪಂಚದಲ್ಲಿ ಎಷ್ಟು ಆಕಾರಗಳಿವೆ ಅಷ್ಟೂ ಆಕಾರಗಳಿಗೆ ಆಕಾರ ಕೊಟ್ಟವನು ಅವನು ಮತ್ತು ಆಕಾರ ತೊಟ್ಟವನು ಅವನು. ತಾನು ಆ ಆಕಾರ ತೊಟ್ಟು ನಮಗೆ ಆ ಆಕಾರ ಕೊಟ್ಟು ಒಳಗೆ ನಿಂತ ಅನಂತ ರೂಪ. ಹಾಗಾಗಿ ಒಂದು ರೂಪದಿಂದ ಎಲ್ಲ ಕಡೆ ಇದ್ದಾನೆ, ಒಂದು ರೂಪ ವಿಶೇಷದಿಂದ ಅದರ ಒಳಗೆ ಪ್ರವೇಶ ಮಾಡ್ತಾನೆ. ತತ್ ಸೃಷ್ಟವ, ಮೊದಲು ಆ ವಸ್ತು ಇರಲಿಲ್ಲ, ಆ ರೂಪ ವಿಶೇಷವು ಅಭಿವ್ಯಕ್ತ ಆಗಿರಲಿಲ್ಲ. ಮತ್ತೆ ಒಂದು ವಸ್ತು ನಿರ್ಮಾಣ ಆಯಿತು, ಅದಕ್ಕೆ ಒಂದು ರೂಪ ಬಂತು, ಆಗ ಆ ಆಕಾರದಿಂದ ಅದರೊಳಗೆ ತುಂಬಿದ. ಆದ್ದರಿಂದ ನಾವು ಹೇಳೋದು ನೋಡಿ, ವಸ್ತು 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 ಅಂತ ಹೇಳ್ತೇವೆ. ವಸ್ತು ಅಂತಂದರೆ ಏನು? ನಿಜವಾಗಿ ವಸ್ತು ಅಂತಂದರೆ ವೇದ್ಯಂ ವಾಸ್ತವಮತ್ರ ವಸ್ತು ಶಿವದಂ ತಾಪತ್ರಯೋನ್ಮೂಲನಂ. ವಸ್ತು ಅನ್ನೋದಕ್ಕೆ ಅರ್ಥ ತಾನು ವಾಸ ಮಾಡಿ, ವಸ್ ಅಂದರೆ ವಾಸ ಮಾಡುವುದು, ವಸಧಾತು. ತು ಅಂದರೆ ತುದ, ಅದನ್ನು ಪ್ರೇರಣೆ ಮಾಡುವುದು. ಯಾವುದು ಆ ವಸ್ತುವಿನ ಒಳಗೆ ತಾನು ವಾಸ ಮಾಡಿ ಅದಕ್ಕೆ ಅದೇ ಆಕಾರವನ್ನು ಕೊಟ್ಟಿತೋ ಅದು ವಸ್ತು. ಆದ್ದರಿಂದ ವಸ್ ಪ್ಲಸ್ ತು ಅಂದರೆ, ತು ಅಂದರೆ ಅದನ್ನು ತುನ್ನ ಅಂದರೆ ಅದಕ್ಕೆ ಹೇಗೆ ಬೇಕೋ ಹಾಗೆ ರೂಪ ಕೊಟ್ಟದ್ದು. ತಾನು ಆ ರೂಪದಿಂದ ಅದರೊಳಗೆ ವಾಸ ಮಾಡಿ ಅದಕ್ಕೆ ಆ ರೂಪ ಕೊಟ್ಟವನು ವಸ್ತು. ಅಂದರೆ ವಸ್ತು ಅಂತಂದರೆ ನಿಜವಾದ ಅರ್ಥ ಭಗವಂತ ಅಂತ. ನಾವು ನೀವು ವಸ್ತುಗಳು ಕೂಡ ಅಲ್ಲ. ಫಿಲಸಾಫಿಕಲಿ ಸ್ಪೀಕಿಂಗ್, ವ್ಯವಹಾರದಲ್ಲಿ ಬೇರೆ, ಅಧ್ಯಾತ್ಮದ ಅರ್ಥದಲ್ಲಿ ವಸ್ತು ಅಂದರೆ ಅದರೊಳಗೆ ವಾಸ ಮಾಡಿ ಅದಕ್ಕೆ ಆಕಾರ ಕೊಟ್ಟವ ಅಂತ ಅರ್ಥ. ಆದ್ದರಿಂದಲೇ ಈ ಎಚ್ಚರ ಇದ್ದವರು ಮಾತಾಡುವ ರೀತಿ ನೋಡಿ. ಆಚಾರ್ಯ ಮಧ್ವರು ಚಿಕ್ಕ ವಯಸ್ಸಿನಲ್ಲಿ, ಇನ್ನೂ 8-9 ವರ್ಷ ವಯಸ್ಸಿದ್ದಾಗ ಮನೆಯಿಂದ ಹೊರಟೋಗಿ ಅಚ್ಯುತ ಪ್ರಜ್ಞರ ಜೊತೆಗೆ ವಾಸ ಮಾಡಿದರು. ಹೋಗಿ ಮನೆಯಿಂದ ಹೊರಡುವಾಗ ಒಂದು ಕೆಲಸ ಮಾಡಿದರು ಅವರು. ಅಲ್ಲಿ ಆ ಪಾಜಕದಲ್ಲಿ ಬೆಳ್ಳೆಯಲ್ಲಿ ಇರತಕ್ಕಂಥ ಒಂದೊಂದು ಮರ, ಕಲ್ಲು, ಗೋಡೆ, ಮೆಟ್ಲು ಅದಕ್ಕೆಲ್ಲ ನಮಸ್ಕಾರ ಮಾಡಿದರು. ತಂದೆ ಕೇಳಿದರು, ಏನು ನಮಸ್ಕಾರ ಮಾಡ್ತಾ ಇದ್ದೀಯಪ್ಪ? ನನ್ನ ವಸ್ತುವಿಗೆ ನಾನು ನಮಸ್ಕಾರ ಮಾಡ್ತೇನೆ. ಯಾರಿಗೂ ಅರ್ಥ ಆಗಲಿಲ್ಲ. ವಸ್ತು ಅಂದರೆ ಇವ್ರು ತಗೊಂಡು, ಓಹೋ ಮನೆಯ ಪ್ರಾಪರ್ಟಿ ಮೇಲೆ ತುಂಬ ಆಸೆ ಮಗುವಿಗೆ, ಇದು ಒಳ್ಳೆಯ ಸಂಸಾರಿ ಆಗುತ್ತೆ ಅಂತ ತಿಳ್ಕೊಂಡ್ರು ಮಂದಿ. ಅವರು ಹೇಳಿದ್ದು ನನ್ನ ವಸ್ತು ಅಂದರೆ ಇದರೊಳಗೆ ತುಂಬಿರುವ ಭಗವಂತನಿಗೆ ಅಂತ. ಇದು 7 ವರ್ಷದ ಮಗು ಹೇಳಿದರು, 70 ವರ್ಷದ ಅಪ್ಪನಿಗೂ ಅರ್ಥ ಆಗಲಿಲ್ಲ. ಯಾಕಂದರೆ ಅವರ ದೃಷ್ಟಿಯಲ್ಲಿ ವಸ್ತು ಅಂದರೆ ಪ್ರಾಪರ್ಟಿ. ನಮ್ಮ ತಲೆಯಲ್ಲಿ ತುಂಬಿರೋದು ಪ್ರಾಪರ್ಟಿ, ನಾವು ಗಳಿಸಿದ ಸಂಪತ್ತು, ಸ್ಥಿರಚರ ಸೊತ್ತು, ಅದು ವಸ್ತು. ಅವರಿಗೆ ಅದರ ಒಳಗಿರುವುದು ವಸ್ತು. ಯಾಕೆಂದರೆ ವಸ್ತು ಅನ್ನೋದೇ ವಾಸ ಮಾಡುವಂಥದ್ದು, ಒಳಗೆ ವಾಸ ಮಾಡುವಂಥದ್ದು ವಸ್ತು. ಹೊರಗಿರುವುದು ವಸ್ತು ಅಲ್ಲ, ಅದಕ್ಕೆ ಆವರಣ, ಅದು ಕವಚ ಅಷ್ಟೇ, ಅಂಗಿ ಇದ್ದ ಹಾಗೆ ಅದು. ಏನಾಯ್ತೀಗ, ಅದರ ಒಳಗಿರುವ ವಸ್ತುವಿಗೆ ಆಚಾರ್ಯ ನಮಸ್ಕಾರ ಮಾಡ್ತಾರೆ, ನಾವು ಹೊರಗಿರುವ ಅಂಗಿಗೆ ನಮಸ್ಕಾರ ಮಾಡ್ತೇವೆ. ಅವರ ಅಂಗಿಯ ಒಳಗಿರುವ ವಸ್ತುವಿಗೆ ನಾವು ಅಂಗಿಗೆ. ಹೀಗೆ ಪ್ರವೇಶ ಮಾಡಿ ಆ ವಸ್ತುವಿನ ಒಳಗೆ ತುಂಬಿ ಅದನ್ನು ಪ್ರೇರಣೆ ಮಾಡೋದಕ್ಕೋಸ್ಕರ ಭಗವಂತ ಅದರ ಒಳಗೆ ನಿಂತ. ಹಾಗಾಗಿ ಒಳಗಿನಿಂದ ಪ್ರತಿಯೊಂದು ಕ್ರಿಯೆಯನ್ನು ಮಾಡುವವನು ಅವನೇ. ಆದ್ದರಿಂದ ಅವನ ನಿಯಮಕ್ಕೆ ವಿರುದ್ಧವಾಗಿ ಆಗುವುದು ಸಾಧ್ಯ ಇಲ್ಲ. ಇಲ್ರಿ, ದೇವರನ್ನು ವಿರೋಧಿಸುವವರಿಲ್ವಾ? ದೇವರನ್ನೇ ನಿರಾಕರಣೆ ಮಾಡೋರಿಲ್ವಾ? ಅಲ್ಲ, ದೇವರನ್ನು ವಿರೋಧಿಸುವ ಕೆಲಸವನ್ನು ಅವನೇ ಮಾಡ್ತಾ ಇರೋದು. ಇದು ವಿಚಿತ್ರ. ದೇವರನ್ನು ವಿರೋಧಿಸುವ ಕೆಲಸವೂ ಅವನೇ ಮಾಡ್ತಾ ಇದ್ದಾನೆ. ದೇವರನ್ನು ನಿರಾಕರಣೆ ಮಾಡುವ ವಾದಕ್ಕೆ ಬೇಕಾದಂಥ ಬುದ್ಧಿ ಸ್ಫುರಣ ಕೊಡುವವನು ಅವನೇ. ಯಾಕಂದರೆ ಯಾವ ಕ್ರಿಯೆಯೂ ಅವನಿಲ್ಲದೆ ಆಗೋದಿಲ್ಲ. ಅದರಿಂದ ದೇವರನ್ನು ನಿರಾಕರಣೆ ಮಾಡುವುದು ಅವನ ನಿಯಂತ್ರಣ ತಪ್ಪಿ ಆಗುವುದಲ್ಲ, ಅವನೇ ಆ ನಿರಾಕರಣೆ ಮಾಡಿಸೋದು. ಅದು ಒಂದು ಮೋಜು ಅವನಿಗೆ. ಹಾಗಾಗಿ ಯಾವ ಕ್ರಿಯೆಯೂ ಅವನ ಇಷ್ಟಕ್ಕೆ ವಿರುದ್ಧವಾಗಿ ಸ್ವತಂತ್ರವಾಗಿ ಯಾವ ಕ್ರಿಯೆಯೂ ಎಲ್ಲೂ ನಡೀತಾ ಇಲ್ಲ. ಈ ಕೆಲವರಿಗೆ ಸಂಶಯ, ಹೌದಾ ಹಾಗಾದರೆ ಎಲ್ಲ ದೇವರೇ ಮಾಡೋದಲ್ಲೋ, ಮತ್ತು ನಮಗೆ ಯಾಕೆ ಪಾಪ ಪುಣ್ಯ ಅಂತ. ಇದು ಇನ್ನೊಂದು ಮಹಾದೊಡ್ಡ ಪ್ರಶ್ನೆ. ಈ ನನಗೆ ಆಶ್ಚರ್ಯ ಆಗೋದಂದರೆ ಇಷ್ಟು ದೊಡ್ಡ ಪ್ರಶ್ನೆಗಳೆಲ್ಲ ಯಾಕೆ ತಲೆ ಒಳಗೆ ಬರ್ತಾವೆ ಅಂತ. ದೇವರೇ ಮಾಡೋದಲ್ವಾ, ಪಾಪ ಪುಣ್ಯ ಅವನಿಗೆ ನಮಗೆ ಯಾಕೆ ಪಾಪ ಪುಣ್ಯ ಅಂತ. ತಮಾಷೆ ಏನಂದರೆ, ನೀವು ನಾವು ಈ ಪ್ರಶ್ನೆ ಹಾಕುವ ಮುಂಚೆ ನಮ್ಮ ಮನೆಯಲ್ಲಿ ನಡೆಯುವ ವಿಚಾರವನ್ನಾದರೂ ನಾವು ನೋಡೋದು ಬೇಡವಾ? ನಾವು ಪ್ರಶ್ನೆ ಮಾಡೋದೇನು, ಯಾರು ಮಾಡಿದರೋ ಅವರಿಗೆ ಪಾಪ ಪುಣ್ಯ ಅಂತ ಅಲ್ವಾ? ಈ ವಾದದ ಅರ್ಥ ಜೀವ ಮಾಡಲಿಲ್ಲ, ದೇವರು ಮಾಡಿದ್ದು ಒಳಕೂತು ಅವನಿಗೆ ಅಂತ. ಹೌದಾ? ಯಾರು ಮಾಡಿದರೋ ಅವರಿಗೆ ಪಾಪ ಪುಣ್ಯವೋ ಅದನ್ನು ನೀವು ವ್ಯವಹಾರದಲ್ಲೂ ಒಪ್ಪುವುದಿಲ್ಲ. ಮತ್ತು ದೇವರ ಮೇಲೆ ಯಾಕೆ ಆರೋಪ? ವ್ಯವಹಾರದಲ್ಲೂ ಒಪ್ಪುವುದಿಲ್ಲ. ವ್ಯವಹಾರದಲ್ಲಿ ಮನೆಯಲ್ಲಿ ನೀವು ಜಾತಕ ತೋರಿಸ್ತೀರಿ, ಮುಂಚೂರು ಗ್ರಹಚಾರ ಉಂಟು, ನವಗ್ರಹ ಹೋಮ ಆಗಬೇಕು ಅಂತ ಹೇಳ್ತಾರೆ. ಸರಿ, ಪುರೋಹಿತರೇ ನವಗ್ರಹ ಹೋಮ ಮಾಡಿರಿ. ಒಂದು ಹೋಮ ಮಾಡಿದರು ಅವರು. ಹೋಮ ಮಾಡಿದ ಮೇಲೆ
ನವಗ್ರಹ ಹೋಮ ಮಾಡಿಸಿದೆ. ಆಮೇಲೆ ಗ್ರಹಚಾರ ಪರಿಹಾರ ಆಯಿತು, ಸ್ವಲ್ಪ ಅನುಕೂಲ ಆಯಿತು ಮನೆಯಲ್ಲಿ. ಗ್ರಹಚಾರ ಹೋಮ ಮಾಡಿದ್ಯಾರು? ಪುರೋಹಿತರಲ್ವ, ಅವ್ರಿಗೆ ಪುಣ್ಯ ಬರಬೇಕು, ನಿಮಗೆ ಹಾಗೆ ಬಂತು? ಯಾರು ಮಾಡ್ತಾರೆ ಅವರಿಗೆ ಫಲ ಅಂದರೆ ಪುರೋಹಿತರಿಗೆ ಆಯಿತು ಫಲ, ನಿಮಗೆ ಯಾಕೆ ಬಂತು? ನಿಮಗೇನು ಸಂಬಂಧ? ನನಗೋಸ್ಕರ ಮಾಡಿದ್ದು. ಓಹೋ, ಯಾರಿಗೋಸ್ಕರ ಮಾಡಿದ್ದು ಅವರಿಗೆ ಫಲ, ಯಾರು ಮಾಡಿದ್ದವರಿಗೆ ಅಲ್ಲ. ದಿಸ್ ಈಸ್ ಕಾಮನ್ ಸೆನ್ಸ್. ಯಾರಿಗೋಸ್ಕರ ಮಾಡಿದ್ದು ಅವರಿಗೆ ಫಲ, ಯಾರು ಮಾಡಿದ್ದು ಅವ್ರಿಗೆ ಫಲ. ಎಲ್ಲೂ ಜಗತ್ತಿನಲ್ಲಿ ಎಲ್ಲಿಯೂ ಇಲ್ಲ ಯಾರು ಮಾಡಿದವ್ರಿಗೆ. ಯಾರಿಗೋಸ್ಕರ ಮಾಡಿದ್ದೋ ತಾಯಿ ಮಗುವಿಗೆ ಉಣಿಸ್ತಾಳೆ. ಯಾರಿಗೋಸ್ಕರ ಉಣಿಸಿದ್ದು? ಮಗುವಿಗೋಸ್ಕರ. ಮಗುವಿಗೆ ಫಲ, ತಾಯಿಗಲ್ಲ. ತಾಯಿ ಮಗುವಿಗೆ ಮೀಯಿಸ್ತಾಳೆ, ಅದು ಮಗುವಿಗೆ ಫಲ, ತಾಯಿಗಲ್ಲ. ಮೈ ಕ್ಲೀನ್ ಆಗೋದು ಮಗುವಿಗೆ, ತಾಯಿಗಲ್ಲ. ಡಾಕ್ಟ್ರು ಆಪರೇಷನ್ ಮಾಡ್ತಾರೆ, ಅದರಿಂದ ರೋಗ ಗುಣ ಆಗೋದು ರೋಗಿಗೆ, ಡಾಕ್ಟ್ರಿಗಲ್ಲ. ಯಾಕಂದರೆ ಅದು ಮಾಡಿದ್ದು ಯಾರಿಗೋಸ್ಕರ? ಯಾರು ಮಾಡಿದ್ದಾರೆ ಅನ್ನೋದು ಪ್ರಶ್ನೆ ಅಲ್ಲ, ಯಾರಿಗೋಸ್ಕರ ಮಾಡಿದ್ದು ಅವರಿಗೆ ಫಲ. ಇಷ್ಟು ಕಾಮನ್ ಸೆನ್ಸ್ ಇದ್ದರೆ ದೇವರು ಯಾರಿಗೋಸ್ಕರ ಮಾಡಿದ? ಅವನಿಗೋಸ್ಕರವ? ನಮಗೆ ಈಗ ಪುರೋಹಿತರು ಯಾಕೆ ಬರೋದು? ನಮಗೆ ಪೌರೋಹಿತ್ಯ ಕಲೀಲಿರಲಿ, ಮಂತ್ರ ಬರೋದಿಲ್ಲ, ಅದು ಪುರೋಹಿತರು. ಹಾಗೆ ನಮಗೆ ಮಾಡಲಿ ಬರೋದಿಲ್ಲ, ಅವನು ಮಾಡಿದ ನಮಗೋಸ್ಕರ ಅಲ್ವ, ಮತ್ತು ಫಲ ಯಾರಿಗೆ ಬರಬೇಕು? ದಿಸ್ ಈಸ್ ವೆರಿ ಸಿಂಪಲ್, ವೆರಿ ಕಾಮನ್ ಥಿಂಗ್. ಇಷ್ಟು ಹೊಳೆಯೋದಿಲ್ಲ ಜನರಿಗೆ ಅಂದರೆ ನಮ್ಮ ತಲೆ ಒಳಗೆ ಏನಿರೋದು? ಬೈಹುಲ್ಲು ಇರೋದೋ ಅಥವಾ ಮಿಡ್ಲು ಇರೋದು? ಎಷ್ಟು ದೊಡ್ಡ ಪ್ರಶ್ನೆಗಳು ಮಾಡೋದು ಜನ ಅಂದರೆ ಅದು ತಲೆ ಬಿಡ ಇಲ್ಲ ಆ ಪ್ರಶ್ನೆಗಳಿಗೆ. ಇಷ್ಟು ಅಸಹ್ಯವಾದ ಪ್ರಶ್ನೆಗಳು. ಆದ್ದರಿಂದ ನಮಗೆ ಫಲ ಬರಬೇಕು ಅಂತಲೇ ಅವನು ಒಳ ಕೂತು ಮಾಡೋದು, ಅವನಿಗೋಸ್ಕರ ಅಲ್ಲ. ಯಾರಿಗೋಸ್ಕರ ಮಾಡುವುದೋ ಅವರಿಗೆ ಫಲ. ಅಂದ ಫಲ ನಮಗೆ ನಾವು ಮಾಡಲಾರೆವು, ಅದಕ್ಕೋಸ್ಕರ ಅವನು ಕೂತು ಮಾಡಿದ. ಜೀವನಿಗೆ ಹಾಗಾದರೆ ಜೀವನಿಗೆ ಕರ್ತೃತ್ವವೇ ಇಲ್ಲವಲ್ಲ? ಕರ್ತೃತ್ವ ಇಲ್ಲ ಅಂದರೆ ಇದೆ ಅಂದರೆ ಇಲ್ಲ ಅಷ್ಟೇ. ಇಲ್ಲ ಯಾಕೆಂದರೆ ಸ್ವಾತಂತ್ರ್ಯ ಇಲ್ಲ, ಆದ್ದರಿಂದ ಕರ್ತೃತ್ವ ಇಲ್ಲ. ಇದೆ, ಅದು ಪರಾಧೀನವಾಗಿ ಆದರೂ ಕರ್ತೃತ್ವ ಉಂಟಲ್ಲ. ಪರಾಧೀನವಾಗಿ ಕರ್ತೃ ಅಂದರೆ ಏನು? ಹಿ ಹೂ ಡಸ್ ಇಟ್. ಪರಾಧೀನವಾಗಿ ಅದನ್ನು ಮಾಡ್ತಾನಲ್ಲ, ಅದರಿಂದ ಅವನ ಕರ್ತೃತ್ವ ಇದೆ. ಆದರೆ ಅದರಲ್ಲಿ ಸ್ವಾತಂತ್ರ್ಯ ಇಲ್ಲ ಅಲ್ಲ, ಅದರಿಂದ ಕರ್ತೃತ್ವ ಇಲ್ಲ. ಸೊ ಇದೆಲ್ಲ ವಿವಕ್ಷೆಯಿಂದ ಹೇಳ್ತಕ್ಕಂಥ ಮಾತು. ಸ್ವತಂತ್ರ ಕರ್ತೃತ್ವವನ್ನು 2 ಬಗೆಯಿಂದ ಅಥವಾ 3 ಬಗೆಯಿಂದ ಕರ್ತೃತ್ವವನ್ನು ಶಾಸ್ತ್ರಗಳಲ್ಲಿ ಹೇಳ್ತಾರೆ. ಒಂದು, ಎಲ್ಲಿ ಕೃತಿ ಇದೆಯೋ ಅಲ್ಲಿ ಕರ್ತೃತ್ವವನ್ನು ಹೇಳ್ತೇವೆ. ಎಲ್ಲಿ ಇಚ್ಛಾಪೂರ್ವಕವಾದ ಕೃತಿ ಇದೆಯೋ ಅದು ಅದಕ್ಕಿಂತ ಬೆಟರ್ ಕರ್ತೃತ್ವ. ಎಲ್ಲಿ ಸ್ವತಂತ್ರ ಇಚ್ಛಾಪೂರ್ವಕವಾದ ಕೃತಿ ಇದೆಯೋ ಅದು ನಿಜವಾದ ಕರ್ತೃತ್ವ. ಇಷ್ಟೇ 3 ಥರದ ಕರ್ತೃತ್ವ ಇದೆ. ಬರೇ ಕ್ರಿಯೆ ಎಲ್ಲಿ ಇದೆಯೋ ಅದನ್ನೇ ಕರ್ತ ಅಂತ ಹೇಳುವಂಥದ್ದು ಬಹಳ ಸ್ಥೂಲವಾದ ವ್ಯವಹಾರ. ಈಗ ಕ್ರಿಯೆ ಜೊತೆಗೆ ಇಚ್ಛಾಪೂರ್ವಕವಾದ ಕ್ರಿಯೆ ಇದ್ದರೆ ಅದು ಅದಕ್ಕಿಂತ ಮೇಲು ಕರ್ತೃತ್ವ. ಚೇತನ ಜಡದಲ್ಲಿ ಬರೀ ಕ್ರಿಯೆ ಇದೆ, ಅದರಿಂದ ಜಡ ಕರ್ತ ಅನ್ನೋದು ತೀರಾ ಅಮುಖ್ಯವಾದದ್ದು. ಜೀವನಲ್ಲಿ ಇಚ್ಛಾಪೂರ್ವಕವಾದ ಕ್ರಿಯೆ ಇದೆ, ಇಚ್ಛೆ ಇದೆ, ಕ್ರಿಯೆ ಇದೆ, ಅದಕ್ಕಿಂತ ಮೇಲು. ಇದು ಭಗವಂತನಲ್ಲಿ ಸ್ವತಂತ್ರವಾದ ಇಚ್ಛಾಪೂರ್ವಕವಾದ ಕ್ರಿಯೆ ಇದೆ, ಅದು ನಿಜವಾದ ಕರ್ತೃತ್ವ. ಹಾಗಾಗಿ ಕರ್ತೃತ್ವ 3 ಥರ ಇದೆ. ಮುಖ್ಯವಾದ ಕರ್ತೃತ್ವ ಸ್ವತಂತ್ರವಾದವರಲ್ಲಿ ಮಾತ್ರ. ಅದು ಬರೀ ವೇದಾಂತದಲ್ಲಿ ಅಲ್ಲ, ನೀವು ವ್ಯಾಕರಣಶಾಸ್ತ್ರ ತೆಗೆದ್ರೆ ಅವರು ಬರೆಯೋದಿಲ್ಲ, ಸ್ವತಂತ್ರ ಕರ್ತ ಅಂತಾರೆ ವ್ಯಾಕರಣ ಸೂತ್ರ. ಅದರಿಂದ ಕರ್ತೃತ್ವ ಅನ್ನುವುದು ಸ್ವಾತಂತ್ರ್ಯದ ಜೊತೆಗೆ ಇರುವಂಥದ್ದು. ಅದನ್ನು ಮುಖ್ಯವಾದ ಕರ್ತೃತ್ವ ಯಾವ ಕಾಲದಲ್ಲೂ ಯಾವ ಧರ್ಮದಲ್ಲೂ ಭಗವಂತನಿಗಲ್ಲದೆ ಜೀವನಿಗಿರುವುದು ಸಾಧ್ಯ ಇಲ್ಲ. ಇದನ್ನು ಎಳೆಯಾಗಿ ವಿಶ್ಲೇಷಣೆ ಮಾಡಿ ಒಂದು ಡಿಫೈನ್ ಮಾಡಿದವರು ನಮ್ಮ ವೇದಾಂತಿಗಳು ಹೊರತು ಎಲ್ಲ ವೇದಾಂತದಲ್ಲೂ ಅಂತತಃ ಅಭಿಪ್ರಾಯ ಇದೇ ಇರೋದು. ಆದರೆ ಈ ಕರ್ತೃತ್ವದ ಬಗ್ಗೆ ಸರಿಯಾದ ಡಿಫೈನ್ ಮಾಡಿ ಹೇಳುವಂಥ ವಿದ್ವತ್ತೆ ಇಲ್ಲದೆ ಇದ್ದದ್ರಿಂದ ಏನೋ ಗೋಜಲು ಮಾಡಿ ಅದಕ್ಕೆ ಒಂದಕ್ಕೂ ಹೇಳುವವರಿಗೂ ಅರ್ಥ ಆಗುವುದಿಲ್ಲ, ಕೇಳುವವರಿಗೂ ಅರ್ಥ ಆಗುವುದಿಲ್ಲ ಅನ್ನೋ ಥರ ಹೇಳ್ತಾರೆ ಅಷ್ಟೇ. ವಿಷಯ ಸಿಂಪಲ್ ಇದೆ. ಆಮೇಲೆ ಅದಕ್ಕಿಂತ ಇನ್ಫೀರಿಯರ್ ಆಗಿರತಕ್ಕಂಥ ಕರ್ತೃತ್ವ, ಇಚ್ಛಾಪೂರ್ವಕವಾದ ಕರ್ತೃತ್ವ, ಅದು ಜೀವನಿಗೂ ಇದೆ. ಇಚ್ಛೆ ಮತ್ತು ಕೃತಿ, ಸ್ವತಂತ್ರ ಇಚ್ಛಾ. ಅದರಿಂದ ಮುಖ್ಯ ಕರ್ತೃತ್ವ ಭಗವಂತನಿಗೆ, ಅಮುಖ್ಯ ಕರ್ತೃತ್ವ ಜೀವನಿಗೆ, ಅತ್ಯಂತ ಅಮುಖ್ಯ ಕರ್ತೃತ್ವ ಜಡಕ್ಕೂ ಇದೆ. ಯಾಕೆಂದರೆ ಕ್ರಿಯೆ ಮಾತ್ರ ಇರೋದು. ಈಗ ಎಲೆ ಚಲಿಸುತ್ತಿದೆ, ಗಾಳಿ ಬಂತು, ಎಲೆ ಚಲಿಸೋ ಶುರುವಾಯಿತು. ನಾವು ಹೇಳ್ತೇವೆ ಎಲೆ ಚಲಿಸುತ್ತಿದೆ, ಚಲನ ಕರ್ತೃತ್ವ ಅದರಲ್ಲಿ ಬಂತು. ಚಲನ ಕರ್ತೃತ್ವ ಅಂದರೆ ಅದು ಇಚ್ಛೆ ಇಲ್ಲ, ಅದಕ್ಕೆ ಯಾರ್ದೋ ಇಚ್ಛೆಗೆ ಅದು ಹಂದಾಡಿದ್ದು. ಬರೇ ಕ್ರಿಯೆ ಇರುವುದನ್ನು ಕರ್ತೃ ಅಂತ ಹೇಳುವಂಥದ್ದು ಉಂಟಲ್ಲ, ಅದು ಅತ್ಯಂತ ಅಮುಖ್ಯ. ಜೀವನ ಕ್ರಿಯೆ ಹಾಗಲ್ಲ, ಅವನಿಗೊಂದು ಇಚ್ಛೆ ಇದೆ, ನಾನು ಮಾಡಬೇಕು ಅಂತ ಬಯಸ್ತಾನೆ ಮಾಡ್ತಾನೆ. ಆದರೆ ಬಯಕೆಯಲ್ಲೂ ಸ್ವಾತಂತ್ರ್ಯ ಇಲ್ಲ, ಕ್ರಿಯೆಯಲ್ಲೂ ಸ್ವಾತಂತ್ರ್ಯ ಇಲ್ಲ. ಆದರೂ ಬಯಕೆ ಮತ್ತು ಕ್ರಿಯೆ, ಬರೇ ಕ್ರಿಯೆ ಇರುವುದಕ್ಕಿಂತ ಬಯಕೆ ಮತ್ತು ಕ್ರಿಯೆ ಇರುವುದು ಬೆಟರ್. ಅದು ಎಲ್ಲರ ಜೊತೆಗೆ ಸ್ವತಂತ್ರವಾದ ಬಯಕೆ, ಸ್ವತಂತ್ರವಾದ ಕ್ರಿಯೆ ಬಿಟ್ಟರೆ ನಿಜವಾದ ಕರ್ತ ಆಯಿತು. ಇಷ್ಟು ವಿಷಯ ತಿಳ್ಕೊಂಡ್ಬಿಟ್ರೆ ಕರ್ತೃತ್ವದ ಬಗ್ಗೆ ಗೊಂದಲವೇ ಇಲ್ಲ. ಇನ್ನು ಯಾರಾದರೂ ಪಂಡಿತರು ಗೊಂದಲ ಮಾಡಿದರೆ ಅವರಿಗೆ ಪಾಠ ಹೇಳ್ರಿ ನೀವು.
ನಿಮಗೆ ಗೊತ್ತಿಲ್ಲ ಪಂಡಿತರೆ, ನಾವು ಹೇಳ್ತೇವೆ ಕರ್ತೃ ಅಂದರೆ ಏನು ಅಂತ. ಏನು ಸಿಂಪಲ್ ಇದು. ನೀವು ತರ್ಕಶಾಸ್ತ್ರ ಓದಿದ್ದು ಜಾಸ್ತಿ ಆಗಿ ನಿಮ್ಗೆ ಅರ್ಥ ಆಗಲಿಲ್ಲ, ನಮಗೆ ಅರ್ಥ ಆಗಿದೆ, ನಾವು ಹೇಳ್ತೇವೆ ಅಂತ ಅವರು ಸ್ವಲ್ಪ ತಿಳಿ ಹೇಳಿ. ಯಾಕೆಂದರೆ ಬಹಳ ಕರ್ತೃತ್ವದ ಬಗ್ಗೆ ಗೊಂದಲ ಮಾಡುವವರೇ ಪಂಡಿತರು. ಸಾಮಾನ್ಯ ಜನರನ್ನು ಗೊಂದಲಕ್ಕೆ ಸಿಕ್ಕಿಸಿ ಈ ಅರ್ಥ ಆದದ್ದು ಆಗದ ಹಾಗೆ ಮಾಡಿಬಿಡ್ತಾರೆ. ನಿಮಗೇನೋ ಒಂದು ಅರ್ಥ ಆಗಿರುತ್ತೆ, ಅದೂ ಆಗದ ಹಾಗೆ ಮಾಡಿ ಗೊಂದಲ ಮಾಡಿಬಿಡ್ತಾರೆ. ಯಾಕೆಂದರೆ ಅವರಲ್ಲಿರುವ ಗೊಂದಲವನ್ನು ನಿಮ್ಮ ಮೇಲೆ ಹಾಕೋದು. ಇದು ಯಾವುದೇ ಒಂದು ವಿಷಯವನ್ನು ಮೊದಲು ನಾವು ಸ್ಪಷ್ಟವಾಗಿ ತಿಳ್ಕೊಳ್ಳಬೇಕು, ಆಗ ಇನ್ನೊಬ್ಬರಿಗೆ ಅರ್ಥ ಆಗುವಂತೆ ಹೇಳಲಿಕ್ಕೆ ಬರುತ್ತೆ. ನಮ್ಮಲ್ಲೇ ಗೊಂದಲ ಇದ್ದರೆ ಇನ್ನೊಬ್ಬರಿಗೂ ಗೊಂದಲವೇ, ಕೇಳಿದವರಿಗೂ ಗೊಂದಲ, ಹೇಳಿದವರಿಗೂ ಗೊಂದಲ ಅಷ್ಟೇ. ವೇದಾಂತ ಅಂದರೆ ಏನು ಭಾರಿ ಗೊಂದಲ ಸ್ವಾಮಿ ಅಷ್ಟೇ. ವೇದಾಂತ ಏನು ಭಾರಿ ಗೊಂದಲ, ಮತ್ತು ಅದು ಅರ್ಥ ಆಗದೇ ಇರುವಂಥದ್ದು ಸಂಗತಿ. ಅದೆಲ್ಲ ಜ್ಞಾನಿಗಳಿಗೆ, ದೇವಾಂಶ ಸಂಭೂತರಿಗೆ, ನಮಗೆಲ್ಲ ಅರ್ಥ ಆಗುವಂಥದ್ದು. ಇಷ್ಟೇ ಮಾಡಿ ಕಳಿಸಿಬಿಡ್ತಾರೆ ನಿಮ್ಮನ್ನು. ದೇವಾಂಶ ಸಂಭೂತರಿಗೆ, ದೇವತೆಗಳಿಗೆ ಮಾತ್ರ ವೇದಾಂತ ಆಗಿದ್ದರೆ ಯಾವ ಆಚಾರ್ಯ ಪುರುಷರು ಈ ಭೂಮಿ ಬಂದು ಹುಟ್ಟಬೇಕಾದ ಅಗತ್ಯ ಇರಲಿಲ್ಲ. ಅವ್ರು ದೇವಲೋಕದಲ್ಲೇ ವೇದಾಂತ ಪ್ರಚಾರ ಮಾಡ್ಕೊಂಡು ಕೊಡ್ಬೋದಿತ್ತು. ಯಾವುದು ಮನುಷ್ಯರಿಗೂ ವೇದಾಂತ ಸಂಬಂಧಪಟ್ಟದ್ದು, ಬರೇ ದೇವತೆಗಳಿಗೆ ಅಲ್ಲ. ಇವೆಲ್ಲ ಹುಚ್ಚು ಮಾತುಗಳು, ತಿಳುವಳಿಕೆ ಇಲ್ಲದ ಅಪ್ರಬುದ್ಧವಾಗಿರತಕ್ಕಂಥ ಉದ್ಗಾರಗಳು ವೇದಾಂತದ ಬಗ್ಗೆ. ಸರಿ, ಹೀಗೆ ತತ್ಸೃಷ್ಟ್ವಾ ತದೇವಾನುಪ್ರಾವೇಶತ್. ಇಲ್ಲಿ ಒಂದು ಪ್ರಯೋಗ, ಈ ಶಬ್ದದ ಉಚ್ಚಾರದಲ್ಲಿ ಯಜುರ್ವೇದದಲ್ಲಿ ಮತ್ತು ಋಗ್ವೇದದಲ್ಲಿ ವ್ಯತ್ಯಾಸ ಇದೆ. ಈಗ ನೋಡಿ, ತತ್ ಸೃಷ್ಟ್ವಾ ಹೇಗೆ ಬರೀತೀರಿ ನೀವು? ತತ್ ಸೃಷ್ಟ್ವಾ ಅಂತ ಬರೀತೀರಿ, ತತ್ ಸೃಷ್ಟ್ವಾ ಅಂತ ಒಟ್ಟಿಗೆ ಓದ್ತೀರಿ. ಇದು ಕರೆಕ್ಟು, ತಪ್ಪಲ್ಲ. ಆದರೆ ಯಜುರ್ವೇದದಲ್ಲಿ ಇದಕ್ಕೊಂದು ವಿಶಿಷ್ಟವಾದಂಥ ನಿಯಮ ಇದೆ. ಏನು ಅಂದರೆ, ಸಕಾರ ಮುಂದೆ ಬಂದಾಗ ಮೊದಲನೆಯ ತಕಾರ ಉಂಟಲ್ಲ, ಅದು ಮಹಾಪ್ರಾಣ ಆಗುತ್ತೆ. ತತ್ ಸೃಷ್ಟ್ವಾ ಅಲ್ಲ, ತಥ್ ಸೃಷ್ಟ್ವಾ. ತತ್ ಸೃಷ್ಟ್ವಾ, ತತ್ ಸೃಷ್ಟ್ವಾ ಅಂದರೆ ತಥ್ ಸೃಷ್ಟ್ವಾ. ಹಾಗೆ ಎಲ್ಲಿ ತನಕ ಇದು? ಇಲ್ಲಿ ಮಾತ್ರ ಅಲ್ಲ, ಗಾಯತ್ರಿಯಲ್ಲೂ, ಯಜುರ್ವೇದ ಗಾಯತ್ರಿಯಲ್ಲಿ ತಥ್ ಸವಿತುರ್ವರೇಣ್ಯಂ. ತತ್ ಸವಿತು ಅಲ್ಲ, ತಥ್ ಸವಿತು. ತಕಾರ ಥಕಾರ ಆಗುತ್ತೆ ಸಂಧಿ ಆಗುವಾಗ. ತತ್ ಸವಿತುರ್ವರೇಣ್ಯಂ, ತತ್. ಅದನ್ನು ನೀವು ಹೇಳುವಾಗ ಈಗ ಇಂಥ ತುಂಬ ಉಂಟು. ನಕಾರ, ಕೊನೆಗೆ ಬರುವ ಅರ್ಧ ನಕಾರ, ನಕಾರವನ್ನು ನಾವು ಈಗ ಕುರುವನ್ ಗಚ್ಚನ್, ಈ ನಕಾರ ಉಂಟಲ್ಲ, ನ, ಇದು ಹಾಗೆ. ಇದನ್ನು ಸಾಮಾನ್ಯ ಕೆಲವರು ಕುರುವನ್ ಗಚ್ಚನ್ ಅಂತ ಹೇಳ್ತಾರೆ, ಯಾರಾದರೂ ಹೇಳೋದಿಲ್ಲ. ಕುರುವನ್ ಗಚ್ಚನ್ ಹೀಗೆ ಹೇಳೋದಿಲ್ಲ. ಮತ್ತು ಕುರುವನ್ ಗಚ್ಚನ್ ಎರಡು ನಕಾರ ಇದೆ. ನಕಾರಕ್ಕೆ ನಕಾರ ಒತ್ತು ಕೊಡಬೇಕು. ಕುರುವನ್ ಅಲ್ಲ, ಕುರುವನ್, ನಾ ಒತ್ತು ನಾ, ಎರಡು ನಕಾರ ಇದೆ. ಗಚ್ಚನ್ ಎರಡು ನಕಾರ ಇದೆ. ಹೇಳುವಾಗ ಹೇಳ್ತೇವೆ, ಬರೆಯುವಾಗ ಒಂದೇ ಬರೀತೇವೆ. ಎಷ್ಟೋ ಸಂದರ್ಭಗಳಲ್ಲಿ ಈ ಬರವಣಿಗೆ ಲಿಪಿಯಿಂದಾಗಿ ನಿಜವಾದ ಶಬ್ದದ ಸ್ವರೂಪ ಮರೆತು ಹೋಗಿಬಿಟ್ಟಿದೆ. ಹಾಗೆ ಇಲ್ಲಿ ಬರೆಯುವಾಗ ಬರೀತಾರೆ, ಆದರೆ ತತ್ ಹೇಳುವಾಗ ಆ ಸಕಾರ ಒತ್ತು ಕೊಟ್ಟು ಹೇಳುವಾಗ ತಾ ಬಿಕಮ್ಸ್ ಥಾ. ತತ್ ಸವಿತುರ್ವರೇಣಿಯಂ, ತತ್ ಸವಿತುರ್ವರೇ, ತತ್ ಸೃಷ್ಟ್ವಾ. ಮುಂದೆ ಸಕಾರ ಬಂದಾಗ ಇದು ಮಹಾಪ್ರಾಣವಾಗಿ ಬಿಡುತ್ತೆ. ಹಾಗೆ ತಥ್ ಸೃಷ್ಟ್ವಾ, ಇದನ್ನು ಮಾತ್ರ, ಈ ಒಂದು ಪ್ರಾತಿಶಾಖ್ಯದ ನಿಯಮ ಅನ್ವಯವಾಗುವುದು ಯಜುರ್ವೇದಿಗಳಿಗೆ ಮಾತ್ರ. ಋಗ್ವೇದಿಗಳು ತತ್ ಸೃಷ್ಟ್ವಾ, ತಥ್ ಮಾಡೋದಿಲ್ಲ ಅವರು. ತತ್ ಎರಡು ವಿಧವಾದಂಥ ಉಚ್ಚಾರಕ್ಕೂ ಕೂಡ ವೈದಿಕ ಸಮ್ಮತಿ ಇದೆ. ಪ್ರಾತಿಶಾಖ್ಯದಲ್ಲಿ ತಥ್ ಸೃಷ್ಟ್ವಾ ಅನ್ನುವುದನ್ನು ಒಪ್ಪಿಕೊಂಡು ಯಜುಃ ಪ್ರಾತಿಶಾಖ್ಯ ಬೆಳೆದಿದೆ. ಋಕ್ ಪ್ರಾತಿಶಾಖ್ಯದಲ್ಲಿ ತತ್ ಸೃಷ್ಟ್ವಾ ಅನ್ನುವುದನ್ನು ಒಪ್ಪಿಕೊಂಡು ಬಂದಿದೆ. ತತ್ ಸೃಷ್ಟ್ವಾ ತದೇವಾನುಪ್ರಾವಿಶತ್ ತದನು ಪ್ರವೇಶ್ಯ. ಸರಿ, ಪ್ರವೇಶ ಮಾಡಿದ, ಒಳಗೆ ಪ್ರವೇಶ ಮಾಡಿ ಏನಾದ ನೋಡಿ. ಅನುಸಂಧಾನ. ಈಗ ಜಗತ್ತಿನ ಎಲ್ಲ ಕಡೆಯೂ ಭಗವಂತ ತುಂಬಿದ್ದಾನೆ. ಅಷ್ಟೇ ಅಲ್ಲ, ಪ್ರತಿಯೊಂದು ವಸ್ತುವಿನ ಒಳಗೆ ತತ್ತದ್ರೂಪವನ್ನಾಗಿ ರೂಪವಿಶೇಷಗಳಿಂದ ತುಂಬಿದ್ದಾನೆ. ಆ ರೂಪವಿಶೇಷಗಳು ತತ್ತದ ಆಕಾರವಾಗಿದೆ, ಆಯಾ ವಸ್ತುವಿನ ಆಕಾರ. ಅದು ಮೂಲ ರೂಪವು ಸಮಾನವಾಗಿದೆ. ಆದ್ದರಿಂದ ಅದು ದೇಹದ ಒಳಗೆ ಅಥವಾ ಯಾವ ವಸ್ತುವಿನ ಒಳಗಿದೆಯೋ ತತ್ಪರಿಮಾಣವಾಗಿದೆ. ಎಟ್ ದ ಸೇಮ್ ಟೈಮ್ ಅದು ಸರ್ವಗತವಾಗಿದೆ. ಅಣುವಿಗಿಂತ ಅಣುವಾಗಿದೆ, ಅಣುವಿನ ಒಳಗಿರತಕ್ಕಂಥ ರೂಪ. ಅದೇ ವಾಸ್ತವಿಕವಾಗಿ ಮೂಲ ರೂಪದಿಂದ ಪೂರ್ತಿ ಅಭಿನ್ನ, ಆದ್ದರಿಂದ ಮಹತ್ತಿಗಿಂತ ಮಹತ್ತಾಗಿದೆ. ಹೀಗೆ ಅಣುವಿಗಿಂತ ಅಣುವಾದ ರೂಪಗಳು, ಮಹತ್ತಿಗಿಂತ ಮಹತ್ತಾದ ರೂಪಗಳು ಎಲ್ಲವೂ ಆಗಿ ಎಲ್ಲ ಕಡೆಯೂ ಎಲ್ಲ ರೂಪಗಳಿಂದ ತುಂಬಿರುವ ಅನಂತ ರೂಪನಾದ ಭಗವಂತ ಎಲ್ಲವನ್ನೂ ಸೃಷ್ಟಿ ಮಾಡಿ ಎಲ್ಲವನ್ನೂ ತನ್ನ ನಿಯಂತ್ರಣಕ್ಕೆ ಒಳಪಡಿಸಿಕೊಂಡು ತಾನೇ ನಿಯಂತ್ರಿಸ್ತಾ ಇದ್ದಾನೆ. ಎಲ್ಲದರ ಒಳಗೂ ಅಂತರ್ಯಾಮಿಯಾಗಿ ಇದ್ದು. ಇಷ್ಟು ವಿಷಯ ನಮಗೆ ತತ್ ಸೃಷ್ಟ ತದನು ಪ್ರವಿಶ್ಯ, ಇಷ್ಟು ಮಹಿಮೆಗಳನ್ನು ನಾವು ತಿಳ್ಕೊಂಡ ಹಾಗಾಯಿತು. ತದನು ಪ್ರವಿಶ್ಯ, ಒಳಗೆ ಸೇರಿದ್ದಕ್ಕೆ ಇನ್ನೊಂದು ಉದ್ದೇಶ ಉಂಟು. ತದನು ಪ್ರವಿಶ್ಯ ಸತ್ಯತ್ಯಚ್ಚಾಭವತ್
ನಿರುಕ್ತಂಚ ನಿರುಕ್ತಂಚ ನಿಲಯನಂಚ ನಿಲಯನಂಚ ವಿಜ್ಞಾನಂಚ ವಿಜ್ಞಾನಂಚ ಸತ್ಯಂಚ ನೃತಂಚ ಸತ್ಯಮಭವತ್ ಋತಂಚ. ಆಮೇಲೆ ತತ್ ಸತ್ಯಂ. ಯಾಕೆಂದರೆ ಏನಾಯ್ತದು ಅಂದರೆ ಭಗವಂತ ಒಳಗೆ ಸೇರಿದ್ದಕ್ಕೆ ಇನ್ನೊಂದು ಉದ್ದೇಶ ಇದೆ. ಯಾಕೆಂದರೆ ನಾವು ಚಲಿಸಬೇಕು, ನಮ್ಮಲ್ಲಿ ಕ್ರಿಯೆ ಆಗಬೇಕು ಅನ್ನೋದು ಒಂದಾಯಿತು, ನಮಗೊಂದು ಹೆಸರು ಬೇಕಲ್ಲ. ಪ್ರತಿಯೊಂದು ವಸ್ತುವಿಗೆ ಒಂದು ಹೆಸರು ಬೇಕಲ್ಲ. ನಾಮ ರೂಪಾತ್ಮಕ ಪ್ರಪಂಚ. ರೂಪ ಕೊಡಲಿಕ್ಕೋಸ್ಕರ ಒಳಗೆ ಸೇರಿದ, ರೂಪ ಕೊಟ್ಟ, ನಮಗೊಂದು ರೂಪ ಬಂತು. ನಮಗೆ ರೂಪ ಬಂದ ಮೇಲೆ ಅದಕ್ಕೊಂದು ನಾಮ ಬೇಕಲ್ಲ, ಹೆಸರು ಬೇಕಲ್ಲ, ಹೆಸರು ಕೊಡಬೇಕು. ಈ ಸಮಸ್ಯೆ ಏನು ಅಂದರೆ ಎಲ್ಲ ಹೆಸರುಗಳು ಅವನದ್ದೇ, ಬೇರೆ ಹೆಸರೇ ಇಲ್ಲ ಜಗತ್ತಿನಲ್ಲಿ. ಎವ್ರಿ ವರ್ಡ್ ಇನ್ ಎವ್ರಿ ಲ್ಯಾಂಗ್ವೇಜ್ ಈಸ್ ಆನ್ ಎಪಿಥೆಟ್ ಆಫ್ ಗಾಡ್. ಯಾಕೆಂದರೆ ಈ ಶಬ್ದಗಳು ಅನಾದಿಯಿಂದ ಇದ್ದಾವ. ಎಲ್ಲ ಶಬ್ದಗಳು ಅನಾದಿಯಿಂದ ಇದ್ದಾವೆ. ಎಲ್ಲ ಶಬ್ದಗಳು ಬಿಡ್ರಿ, ವೇದದ ಶಬ್ದಗಳಾದರೂ ಅಪೌರುಷೀಯವಾಗಿ ಅನಾದಿ ಕಾಲದಿಂದ ಇತ್ತಲ್ಲ. ಪ್ರಳಯ ಕಾಲದಲ್ಲಿ ಎಲ್ಲ ನಾಶ ಆಯಿತು, ವೇದ ನಾಶ ಆಗಿಲ್ಲ. ನೋಡಿ, ವೇದ ನಾಶ ಆಗಿಲ್ಲ. ಅದರಲ್ಲಿ ಏನು ಅರ್ಥ ವೇದಕ್ಕೆ? ಆವಾಗ ವಸ್ತುವೇ ಇಲ್ಲ, ವಸ್ತುವೇ ಇಲ್ಲ. ಆ ವಸ್ತುವನ್ನು ಹೇಳ್ತಕ್ಕಂಥ ಶಬ್ದ ಉಳಿದು ಹೋಗಿದೆ. ಏನು ಅರ್ಥ? ಅದಕ್ಕೆ ಯಾರು ಹೇಳಿದ್ದು ನಿಮಗೆ? ವಸ್ತು ಇದೆ, ವಸ್ತುವನ್ನು ಹೇಳ್ತಕ್ಕ ಶಬ್ದವೂ ಇದೆ. ಯಾಕೆ? ಎಲ್ಲ ಶಬ್ದಗಳಿಂದ ವಾಚ್ಯನಾದಂಥ ಭಗವಂತ ಪ್ರಳಯ ಕಾಲದಲ್ಲೂ ಇದ್ದಾನೆ. ಪ್ರಳಯ ಕಾಲದಲ್ಲಿ ಎಲ್ಲ ಶಬ್ದ ಭಗವಂತನನ್ನೇ ಹೇಳುತ್ತೆ. ಆಮೇಲೆ ಸೃಷ್ಟಿ ಆಯಿತು. ಸೃಷ್ಟಿ ಆದಮೇಲೆ ಒಂದೊಂದು ವಸ್ತುವಿಗೆ ಒಂದೊಂದು ನಾಮಕರಣ. ನಾಮಕರಣ ಮಾಡ್ಬೇಕಾದ್ರೆ ಅವನ ಹೆಸರು ಅದಕ್ಕೆ ಬರಬೇಕಲ್ವ. ಈಗ ಮಡಕೆ ಸೃಷ್ಟಿ ಆಯಿತು, ಅದಕ್ಕೆ ಘಟಃ ಅಂತ ಹೆಸರು ಬರಬೇಕು. ಘಟ ಅನ್ನೋ ಹೆಸರು ಭಗವಂತನದ್ದು. ಅದಕ್ಕೇನು ಮಾಡಿದ? ಘಟ ಅನ್ನೋ ಹೆಸರು ಅದರೊಳಗೋ ಕೂತ, ಅದಕ್ಕೂ ಘಟ ಅಂತ ಹೆಸರು ಬಂತು. ರೂಪ ಕೊಟ್ಟ, ನಾಮ ಕೊಟ್ಟ. ಆಯಾ ಹೆಸರುಗಳು ಇರತಕ್ಕಂಥ ಭಗವಂತ ಆಯಾ ವಸ್ತುವಿನೊಳಗೆ ಘಟ ಅನ್ನೋದಕ್ಕೆ ಅರ್ಥ ಏನು? ನಾವು ಮಡಕೆ ಅಂತೇವೆ. ಏನ್ರಿ ಘಟ ಅಂದ್ರೆ ಏನು ಗೊತ್ತಾ? ಘಟಯತೀತಿ ಘಟಃ, ಎಲ್ಲವನ್ನೂ ಕೂಡ ಆಗಗೊಡುವವನು ಅಂತ. ಎಲ್ಲವನ್ನ ಕೊಡುತ್ತಾ ಮಡಕೆ? ಆ ಶಬ್ದದ ಅರ್ಥ ತಿಳ್ಕೊಂಡ್ರೆ ಎವ್ರಿ ವರ್ಡ್ ಈಸ್ ಎನ್ ಎಪಿಥೆಟ್ ಆಫ್ ಗಾಡ್. ಎಲ್ಲವನ್ನೂ ಸಂಘಟಿಸುವವನು, ಎಲ್ಲದರ ಘಟಕ, ಎಲ್ಲವನ್ನು ಆಗಗೊಡುವವನು, ಸಂಯೋಜಕ. ಅದರಿಂದ ಭಗವಂತ ಘಟ. ಆ ಘಟ ಶಬ್ದ ವಾಚ್ಯನಾದ ಭಗವಂತ ಅದರೊಳಗೆ ಸೇರಿದ, ಅದಕ್ಕೂ ಘಟ ಅಂತ ಹೆಸರು ಬಂತು. ಹಾಗಾಗಿ ಅದಕ್ಕೆ ರೂಪ ಬಂತು, ನಾಮ ಬಂತು. ಎರಡು ಬರಬೇಕಾದ್ರೆ ಅವರು ಒಳಗೆ ಕೂಡಬೇಕು. ಘಟ ಶಬ್ದ ವಾಚ್ಯನಾದ ಭಗವಂತ ಅದರೊಳಗೆ ಕೂತ, ಅದಕ್ಕೂ ಘಟ ಅಂತ ಹೆಸರು ಬಂತು. ಮನುಷ್ಯ ಶಬ್ದ ವಾಚ್ಯನಾದ ಭಗವಂತ ಈ ಮನುಷ್ಯ ಶರೀರದೊಳಗೆ ಕೂತ, ಇವನಿಗೆ ಮನುಷ್ಯ ಅಂತ ಹೆಸರು ಬಂತು. ಹಾಗೆ ಒಂದು ವೃಕ್ಷ ಶಬ್ದ ವಾಚ್ಯನಾದ ಭಗವಂತ ವೃಕ್ಷದೊಳಗೆ ಕೂತ, ಅದಕ್ಕೆ ವೃಕ್ಷ ಅಂತ ಹೆಸರು ಬಂತು. ಅಶ್ವತ್ಥ ಶಬ್ದ ವಾಚ್ಯನಾದ ಭಗವಂತ ಅಶ್ವತ್ಥದೊಳಗೆ ಕೂತ, ಅದಕ್ಕೆ ಅಶ್ವತ್ಥ ವೃಕ್ಷ ಅಂತ ಹೆಸರು ಬಂತು. ಯಾಕೆಂದರೆ ನಿಜವಾಗಿ ಅವನೇ ಅಲ್ವಾ ಅಶ್ವತ್ಥ. ನೋಡಿ, ಅಶ್ವತ್ಥ ಅಂದರೆ ನಾನು ನಿನ್ನೆ ಹೇಳಿದೆ, ನಾನು ಅಥ ಮತ್ತು ಅತಃ ಅಂತ. ಅದೇ ಅಶ್ವತ್ಥ. ಅಶ್ವ, ಥ ಮತ್ತು ಥ ಇಷ್ಟು ಸೇರಿ ಅಶ್ವತ್ಥ ಆಗಿದೆ. ಆ ಅಂದರೆ ಅಶ್ವ, ಆ ಈಸನ. ಅತಃ ಅಥ, ಆ ಅಂದರೆ ಅಶ್ವರೂಪನಾದ ಹಯಗ್ರೀವ ರೂಪಿಯಾದ ಭಗವಂತ, ಅವನೇ ಅಶ್ವ. ಆಮೇಲೆ ತ ಮತ್ತು ಥ ಅಂದರೆ ಎಲ್ಲ ಕಡೆ ತತನಾದವ, ಎಲ್ಲರೊಳಗೂ ಇರುವವ. ಆದ್ದರಿಂದ ಅವನು ಅಶ್ವ, ತಾ ಥ ಅಶ್ವತ್ಥ. ಅವನು ಅರಳಿ ಮರದೊಳಗೆ ಕೂತ, ಅದಕ್ಕೂ ಅಶ್ವತ್ಥ ಅಂತ ಹೆಸರು ಬಂತು. ಅದಕ್ಕೆ ಯಾಕ್ರಿ? ಅದು ಕುದುರೆ ರೂಪವೂ ಇಲ್ಲ, ಎಲ್ಲ ಕಡೆ ವ್ಯಾಪಿಸಲೂ ಇಲ್ಲ. ಅದಕ್ಕೆ ಇನ್ನೊಂದು ಅರ್ಥ ಕೊಟ್ಟ ಅವನು. ಏನು? ಅಶ್ವತ್ಥ. ಅಶ್ವವತ್ತು ತಿಷ್ಠತಿ, ಕುದುರೆ ಹಾಗಿರುವಂಥದ್ದು ಅಂತ. ಅದು ಕುದುರೆ ಹಾಗೆ, ಮರ ಇರೋದು ಹೇಗಿದೆ? ಕುದುರೆ ಏನು? ಒಮ್ಮೆ ನೋಡ್ರಿ ಸ್ವಲ್ಪ. ನೀವು ಕುದುರೆ ಸವಾರಿ ಮಾಡಿ ಮಾತ್ರ ಗೊತ್ತು, ಕುದುರೆಯನ್ನು ನೋಡೇ ಇಲ್ಲ ಅಂತಾರೆ ಅವರು. ಕುದುರೆಯ ಸ್ವಭಾವ ಏನು ಅಂದರೆ ಅದಕ್ಕೆ ಸುಮ್ಮನೆ ಇದ್ದು ಗೊತ್ತಿಲ್ಲ, ಸ್ಥಿರವಾಗಿ ಸ್ಟಡಿಯಾಗಿ ಮೋಷನ್ಲೆಸ್ ಆಗಿ ನಿಲ್ಲುವುದಿಲ್ಲ ಕುದುರೆ. ಅದು ಒಂದು ಇಲ್ಲಿ ಕುದುರೆ ಕೇಸರ ಜಾಡಿಸ್ಬೇಕು, ಒಂದು ಬಾಲ ಜಾಡಿಸ್ಬೇಕು, ಒಂದು ಎದುರಿನ ಕಾಲು ಎತ್ತಬೇಕು, ಒಂದು ಹಿಂದಿನ ಕಾಲು, ಏನಾದರೂ ಒಂದು